ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ದೇವರ ವಾಕ್ಯವನ್ನು ಇಂದು ನಾವು ಅಧ್ಯಯನ ಮಾಡಿಕೊಳ್ಳೋಣ. ಇಂದಿನ ನಮ್ಮ ಅಧ್ಯಯನ ಹಬಕ್ಕೂಕನ ಗ್ರಂಥ. ಹಬಕ್ಕೂಕ್ ಅಂತ ಹೇಳಿದರೆ ಅಪ್ಪಿಕೊಳ್ಳುವಾತನು. ಹೌದು, ಯೆಹೂದವನ್ನು ಬಾಬೇಲಿಗೆ ಸೆರೆಯಾಗಿ ತೆಗೆದುಕೊಂಡು ಹೋದಂಥ ಒಂದು ಸನ್ನಿವೇಶದಲ್ಲಿ, ಆ ಒಂದು ಸೆಟ್ಟಿಂಗ್ಸ್ನಲ್ಲಿ, ಹೌದು, ಪ್ರವಾದಿ ಈ ಒಂದು ಪ್ರಶ್ನೆಗಳಿಂದ ಪ್ರಾರಂಭಿಸಿ ಈಗ ಪ್ರಾರ್ಥನೆಯಿಂದ ಮುಗಿಸ್ತಾ ಇದ್ದಾರೆ. ಮೊದಲನೇ ಅಧ್ಯಾಯದಲ್ಲಿ ಪ್ರಶ್ನೆಗಳಿಂದ ಪ್ರಾರಂಭ ಮಾಡ್ತಾರೆ. ಎರಡನೇ ವಚನದಲ್ಲೇ ಪ್ರಶ್ನೆ ಹೋಗಿ ಈಗ ಪ್ರಾರ್ಥನೆ ಆಗಿದೆ. ನೋಡ್ರಿ, ಮೂರನೇ ವಚನದಲ್ಲಿ ನೋಡುವಾಗ ಪ್ರವಾದಿಯಾದ ಹಬಕ್ಕೂಕನ ಪ್ರಾರ್ಥನೆ. ಆ ಪ್ರಾರ್ಥನೆಯಲ್ಲಿ 19 ವಿಷಯಗಳು ದೇವರ ಬಗ್ಗೆ ನಾವು ಕಲಿತ್ಕೋಬಹುದು. 19 ಫ್ಯಾಕ್ಟ್ಸ್ ಅಬೌಟ್ ಗಾಡ್. A.W. ಟೋಸರ್ ಎಂಬ ಭಕ್ತರು ಹೇಳಿದಂಥ ಒಂದು ಮಾತು ಅದೇನೆಂದರೆ, ಗಾಡ್ ಈಸ್ ದ ಮೋಸ್ಟ್ ಎಕ್ಸೈಟಿಂಗ್ ಪರ್ಸನ್ ಟು ಲಿವ್ ವಿತ್. ಅಂದರೆ ಜೀವಿಸುವುದಕ್ಕೆ ಬಹಳ ಕುತೂಹಲಕಾರಿಯಾದಂಥ ವ್ಯಕ್ತಿ ದೇವರು. ಆತನು ಬೋರಿಂಗ್ ಆಗಿ, ನಿರುತ್ಸಾಹವಾಗಿ ಆತನ ಜೊತೆಗಿರುವಂಥದ್ದು ನಿರುತ್ಸಾಹಕಾರಿ ಅಲ್ಲ. It's not boring to live with God. It's exciting. It's exciting to live with God. ದೇವರ ಜೊತೆಯಲ್ಲಿ ಬಾಳುವಂಥದ್ದು ಬಹಳ ಕುತೂಹಲಕಾರಿಯಾದಂಥ ಒಂದು ಅನುಭವ. ಮೂರನೇ ಅಧ್ಯಾಯ ಹಬಕ್ಕೂಕ್ ಗ್ರಂಥದಲ್ಲಿ 19 ಸತ್ಯಾಂಶಗಳು ದೇವರ ಬಗ್ಗೆ ಇದೆ. ಮೊದಲನೇದು 2ನೇ ವಚನದಲ್ಲಿದೆ. ಅದೇನಂತ ಹೇಳಿದರೆ, ಯೆಹೋವನೇ, ನಾನು ನಿನ್ನ ಸುದ್ದಿಯನ್ನು ಕೇಳಿ ಹೆದರಿದ್ದೇನೆ. ದೇವರ ಬಗ್ಗೆ ಮೊದಲನೇ ಸತ್ಯಾಂಶ ಏನಂದರೆ, ದೇವರ ಸುದ್ದಿಯ ಬಗ್ಗೆ ಪ್ರವಾದಿ ಕೇಳುವಂತೆ ದೇವರ ಅನುಕೂಲ ಮಾಡಿಕೊಟ್ಟಿರುವುದು. ಗಾಡ್ ಮೇಕ್ಸ್ ಅಸ್ ಟು ನೋ ಅಬೌಟ್ ಹಿಮ್. ಇದು ದೇವರ ಕಾರ್ಯ. ಯಾಕಂತ ಹೇಳಿದರೆ, ಈ ಬಗ್ಗೆ ಒಂದು ಮಾತು ನನಗೆ ನೆನಪಿಗೆ ಬರುತ್ತಿದೆ. ಅಪೊಸ್ತಲ ಕೃತ್ಯಗಳು 17ನೇ ಅಧ್ಯಾಯದಲ್ಲಿ ಇರುವಂಥ ಒಂದು ಮಾತು, ಉತ್ತೇಜನದ ಒಂದು ಮಾತು. ಇಲ್ಲಿ ಪೌಲನು ತನ್ನ ಪ್ರಸಂಗದಲ್ಲಿ ಅಥವಾ ಸಂಭಾಷಣೆಯಲ್ಲಿ ಮಾತನಾಡಿದಂಥ ಒಂದು ಮಾತು. 26ನೇ ವಚನದಲ್ಲಿ ಆತನು, ದೇವರು ಒಬ್ಬನಿಂದಲೇ ಎಲ್ಲ ಜನಾಂಗದವರನ್ನು ಹುಟ್ಟಿಸಿ ಅವರವರು ಇರತಕ್ಕ ಕಾಲಗಳು, ಅವರವರ ನಿವಾಸಗಳು, ಮೇರೆಗಳನ್ನು ನಿಷ್ಕರ್ಷಿಸಿ ಭೂಮಂಡಲದಲ್ಲೆಲ್ಲ ವಾಸ ಮಾಡಿ ಒಂದು ವೇಳೆ ಅವರು ತಡವಾಡಿ ಕಂಡುಕೊಂಡಾರೇನೋ ಎಂದು ತನ್ನನ್ನು ಹುಡುಕುವವರನ್ನಾಗಿ ಮಾಡಿದನು. ವಾವ್! 17ನೇ ಅಧ್ಯಾಯ 27ನೇ ವಚನ ಅಪೊಸ್ತಲ ಕೃತ್ಯ. ಆ ರೀತಿಯಾಗಿರುವಂಥ ಮಾತು. ಆತನು ದೇವರು ಒಬ್ಬರಿಗೂ ದೂರವಾದವನು ಅಲ್ಲ. ಹೌದು. 2ನೇ ಪಾಠ, ಯೆಹೋವನೇ, ಯುಗದ ಮಧ್ಯದಲ್ಲಿ ನಿನ್ನ ರಕ್ಷಣಾ ಕಾರ್ಯವನ್ನು ಪುನಃ ಮಾಡು. ಡೂ ಇಟ್ ಅಗೇನ್, ರಿಪೀಟ್ ಅಂತ ಹೇಳ್ತೀವಲ್ಲ, ಆ ರೀತಿಯಾಗಿ ದೇವರು ತನ್ನ ರಕ್ಷಣಾ ಕಾರ್ಯವನ್ನು ಮಾಡ್ತಾ ಇದ್ದಾನೆ. ಮತ್ತೆ ಮಾಡು ಅಂತ ಹೇಳ್ಬಿಟ್ಟು ಪ್ರಾರ್ಥನೆ ಮಾಡ್ತಾ ಇದ್ದಾನೆ ಭಕ್ತನು ಹಬಕ್ಕೂಕನು. ನಾವು ಕೂಡ ಹಾಗೆ ಕೇಳ್ಕೋಬೇಕು. ನಾನು ಕೂಡ, ದೇವರೇ, ನಿನ್ನ ರಕ್ಷಣಾ ಕಾರ್ಯವನ್ನು ಮತ್ತೆ ಮಾಡು ಸ್ವಾಮಿ, ಪುನಃ ಮಾಡು. ಡೂ ಇಟ್ ಅಗೇನ್ ಓ ಗಾಡ್ ಅಂತ ನಾವು ಕೇಳ್ಕೋಬೇಕು. 3ನೇ ಪಾಠ ದೇವರ ಬಗ್ಗೆ ಏನಂತ ಹೇಳಿದರೆ, ಯುಗದ ಮಧ್ಯದಲ್ಲಿ ಅದನ್ನು ಪ್ರಸಿದ್ಧಿಪಡಿಸು. ಪ್ರಾರ್ಥನೆಯಲ್ಲಿ ಭಕ್ತನು ಕೇಳ್ಕೊಳ್ತಾನೆ, ದೇವರೇ, ನೀನು ಪ್ರಸಿದ್ಧಿಪಡಿಸು. ಯಾವುದನ್ನು? ರಕ್ಷಣಾ ಕಾರ್ಯವನ್ನು ಪ್ರಸಿದ್ಧಿಪಡಿಸು, ಯೇಸು ಕ್ರಿಸ್ತನ ಕಾರ್ಯವನ್ನು ಪ್ರಸಿದ್ಧಿಪಡಿಸು ಅಂತ ಹೇಳ್ಬಿಟ್ಟು. ಅದು 3ನೇ ಪಾಠ ದೇವರಿಂದ. ಹೌದು,
ನಾಲ್ಕನೇದಾಗಿ ಇನ್ನೊಂದು ಪಾಠ ದೇವರ ಬಗ್ಗೆ ನಾವು ಕಲಿತೇವೆ. ಅದೇನಂತ ಹೇಳಿದ್ರೆ ಅದೇ 2ನೇ ವಚನದ ಕೊನೆ ಭಾಗದಲ್ಲಿ ಕರುಣೆ ದೇವರ ಕರುಣೆ ಬಗ್ಗೆ ಒಂದು ಪಾಠ. ಹೌದು, ದೇವರು ರೋಷಗೊಂಡಿದ್ದರು. 2ನೇ ಅಧ್ಯಾಯದಲ್ಲಿ ಬಾಬೇಲಿನ ಕುರಿತಾಗಿ 17 ಸಮಸ್ಯೆಗಳು, ಸ್ವಭಾವಗಳು ನಾವು ನೋಡ್ತೇವೆ. ಅವುಗಳ ನಡುವೆ ದೇವರು ಕರುಣೆಯನ್ನು ಚಿತ್ತಕ್ಕೆ ತಂದುಕೊಳ್ಳುವಂತೆ ಬೇಡಿಕೊಳ್ತಾನೆ. ದೇವರು ಅದನ್ನು ಬರೆದಿಟ್ಟಿರುವಂಥದ್ದು ಆಶ್ಚರ್ಯ. 5ನೇದಾಗಿ ದೇವರ ಬಗ್ಗೆ ಇನ್ನೊಂದು ಪಾಠ 3ನೇ ವಚನದಲ್ಲಿ ಇದೆ. ಅದೇನಂತ ಹೇಳಿದರೆ ದೇವರು ಬರುವಿಕೆ ಬಗ್ಗೆ ಇರುವಂಥದ್ದು. ಆತನು ಹೌದು ತೇಮಾನಿನಿಂದ ಬರ್ತಾನೆ. ಸದಮಲ ಸ್ವಾಮಿಯು ಪಾರಾನ್ ಪರ್ವತದಿಂದ ಕೂಡ ಆ ದಿಕ್ಕಿನಿಂದ ಕೂಡ ಆತನು ಬರುವಾತನಾಗಿದ್ದಾನೆ. ಯಾಕೆಂತ ಹೇಳಿದರೆ ಯೇಸು ಕ್ರಿಸ್ತನ 2ನೇ ಬರುವಿಕೆ ಹೇಗಿದೆಯೋ ಆ ರೀತಿಯಾಗಿ ಅಂದು ಹಬಕ್ಕೂ ಕೂಡ ದೇವರ ಬರುವಿಕೆಗಾಗಿ ತನ್ನನ್ನು ಸಿದ್ಧಪಡಿಸಿಕೊಂಡು ಪ್ರಾರ್ಥನೆ ಮಾಡುವಾತನಾಗಿದ್ದಾನೆ. 3ನೇ ವಚನದ ಕೊನೆ ಭಾಗದಲ್ಲಿ ಇನ್ನೊಂದು ಪಾಠ ದೇವರ ಬಗ್ಗೆ, 6ನೇ ಪಾಠ. ಅದೇನೆಂದರೆ ಆತನ ಮಹಿಮೆಯು ಭೂಮಂಡಲವನ್ನು ತುಂಬುತ್ತಿದೆ. ವಾವ್, ದ ಗ್ಲೋರಿ ಆಫ್ ಗಾಡ್ ಈಸ್ ಫಿಲ್ಲಿಂಗ್ ದಿ ಅರ್ತ್. ಯಾವ ರೀತಿಯಾಗಿ 2:14 ಭೂಮಿಯಲ್ಲಿ ಯೆಹೋವನ ಮಹಿಮೆಯ ಜ್ಞಾನವು ತುಂಬಿಕೊಂಡ ಹಾಗೆ ದೇವರ ಮಹಿಮೆಯು ಭೂಮಂಡಲವನ್ನು ತುಂಬುವಂಥದ್ದಾಗಿದೆ. ಆ ರೀತಿಯಾಗಿ ಆಗಲಿ. ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ ಎಂಬುದಾಗಿ ಭಕ್ತಾದಿಗಳು ಲಕ್ಷಾಂತರ ಕೋಟ್ಯಾಂತರ ಜನರು ಮಾಡಿದ ಪ್ರಾರ್ಥನೆಗೆ ಉತ್ತರ ಲಭ್ಯವಾಗಲಿದೆ ಬೇಗ. ಸರಿ, ಅನಂತರ 4ನೇ ವಚನದಲ್ಲಿ ದೇವರ ಬಗ್ಗೆ ಇನ್ನೊಂದು ಪಾಠ, ಅದು 7ನೇ ಪಾಠ. ಅದೇನಂತ ಹೇಳಿದರೆ ಆತನ ಶಕ್ತಿಯ ಬಗ್ಗೆ ಇರುವಂಥ ಒಂದು ಪಾಠ. ಹೌದು, ಸೂರ್ಯನ ಬಗ್ಗೆ ಅಲ್ಲಿ ಹೇಳುವಾಗ ಕಿರಣಗಳು ಹೊರಡ್ತಿವೆ ಅಲ್ಲ, ಅದೇ ಆತನ ಶಕ್ತಿನಿಧಿ. ಯಾವ ರೀತಿಯಾಗಿ ದೇವರು ಬೆಳಕಾಗಲಿ ಅಂತ ಹೇಳಿಬಿಟ್ಟು ತನ್ನ ಸೃಷ್ಟಿಯ ಪ್ರಾರಂಭವನ್ನು ಆದಿಕಾಂಡದಲ್ಲಿ ಮಾಡಿ ಸೂರ್ಯ, ಚಂದ್ರ, ನಕ್ಷತ್ರಗಳು, ಮನುಷ್ಯ, ಮೃಗ, ಪಶು, ಪಕ್ಷಿ, ಸಮುದ್ರ ಇವೆಲ್ಲವನ್ನೂ ಸೃಷ್ಟಿ ಮಾಡಿದಾಗ ದೇವರು ಆತನ ಶಕ್ತಿ ಏನಿದೆ ಎಂಬುದಾಗಿ ಪ್ರಕಟಿಸಿದ್ದಾನೆ. ಮೊನ್ನೆ ಒಂದು ಸಂದೇಶ ನಾನು ಕೇಳಿಸ್ಕೊಳ್ತಾ ಇದ್ದೆ, ಅದು ಭಾಳ ನನಗೆ ಉತ್ತೇಜನಕಾರಿ ಆಯಿತು. ಅದೇನಂತ ಹೇಳಿದ್ರೆ ದೇವರು ಮಾತಾಡುವಾಗ ದೇವರ ಮಾತಿನಲ್ಲಿ ಶಕ್ತಿ ಇದೆ. ಆದರೆ ಅದೇ ರೀತಿಯಾಗಿ ನಾವು ಮಾತನಾಡಿದಾಗ ಕೂಡ ನಮ್ಮ ಮಾತಿನಲ್ಲಿ ಶಕ್ತಿ ಇದೆ ಎಂಬಂಥ ಒಂದು ಹೇಳಿಕೆ. ಉದಾಹರಣೆಗೆ ಜ್ಞಾನೋಕ್ತಿ 6ನೇ ಅಧ್ಯಾಯ 2ನೇ ವಚನ, ನೀನು ಮಾತು ಕೊಟ್ಟು ಪಾಶಕ್ಕೆ ಸಿಕ್ಕಿದ್ದಿ, ನಿನ್ನ ವಾಗ್ದಾನವು ನಿನ್ನನ್ನು ಹಿಡಿದಿದೆ. ಆದ ಕಾರಣ ಮಾತಿನ ಮಹತ್ವ ಎಷ್ಟಿದೆ ಎಂಬುದನ್ನು ತೋರಿಸುವಂಥ ಒಂದು ಹೇಳಿಕೆ ದೇವರ ವಾಕ್ಯದಿಂದ ನಾನು ಕೇಳಿಸ್ಕೊಂಡೆ. ಸರಿ, ಹಬಕ್ಕೂಕ್ 3ನೇ ಅಧ್ಯಾಯದಿಂದ ದೇವರ ಬಗ್ಗೆ 19 ಪಾಠಗಳನ್ನು ಕಲಿಯುತ್ತಿದ್ದೇವೆ. ಅದರಲ್ಲಿ 7ನೇ ಪಾಠ ಏನಂತ ಹೇಳಿದರೆ 4ನೇ ವಚನದಲ್ಲಿ ದೇವರ ಶಕ್ತಿಯ ಕುರಿತಾದದ್ದು. 5ನೇ ವಚನದಲ್ಲಿ ದೇವರ ಬಗ್ಗೆ ಇನ್ನೊಂದು ಪಾಠ, ಅದು 8ನೇ ಪಾಠ. ಅದೇನೆಂದರೆ ಆತನ ಹೆಜ್ಜೆ ಜಾಡುಗಳಲ್ಲಿ ಎಂಬಂಥ ಒಂದು ಮಾತು. ಹೆಜ್ಜೆ ಜಾಡು, ದೇವರು ಹೆಜ್ಜೆ ಜಾಡನ್ನು ಬಿಟ್ಟು ಹೋಗುವಾತನಾಗಿದ್ದಾನೆ, ನಾವು ಹಿಂಬಾಲಿಸುವಂತೆ. 6ನೇ ವಚನದಲ್ಲಿ 9ನೇ ಪಾಠ, ಆತನು ನಿಂತುಕೊಳ್ಳಲು ಭೂಮಿಯು ಕಂಪಿಸುತ್ತದೆ.
ದೇವರ ಬಗ್ಗೆ, ದೇವರ ನಿಲ್ಲುವಿಕೆಯ ಬಗ್ಗೆ ಕೂಡ ಒಂದು ಪಾಠ. ಈಗ 6ನೇ ವಚನದಲ್ಲಿ ದೇವರ ದೃಷ್ಟಿಯ ಬಗ್ಗೆ ಒಂದು ಪಾಠ ಇದೆ, ನೋಡೋಣ ಬನ್ನಿ. 10ನೇ ಪಾಠ ಅದು. ಆತನು ದೃಷ್ಟಿಸಲು ಜನಾಂಗಗಳು ಬೆದರುತ್ತವೆ. ಅಷ್ಟೇ ಅಲ್ಲ, ಪುರಾತನ ಪರ್ವತಗಳು ಸೀಳಿ ಹೋಗುತ್ತವೆ. ಅದಕ್ಕೆ ದೇವರು ದೃಷ್ಟಿಸಿದರೆ, ನೋಡಿದರೆ ಸನಾತನ ಗಿರಿಗಳು ಕುಸಿದು ಬೀಳುತ್ತವೆ ದೇವರು ನೋಡಿದಾಗ. ವಾವ್! ಇದನ್ನು ನಾವುಗಳು ಯಾವ ರೀತಿಯಾಗಿ ತಗೋಬೇಕಂದ್ರೆ, ಸಮಸ್ಯೆಗಳಿದೆ, ಜೀವನದಲ್ಲಿ ಸಮಸ್ಯೆಗಳಿದೆ. ಆರೋಗ್ಯದ ಸಮಸ್ಯೆ, ಆತ್ಮಿಕ ಸಮಸ್ಯೆ, ಆರ್ಥಿಕ ಸಮಸ್ಯೆ, ಮಕ್ಕಳ ವಿಷಯವಾಗಿ ಸಮಸ್ಯೆ, ಭವಿಷ್ಯದ ಸಮಸ್ಯೆ, ಕುಟುಂಬದ ಸಮಸ್ಯೆ, ಕೆಲಸದಲ್ಲಿ ಸಮಸ್ಯೆ. ಈ ಸಮಸ್ಯೆಗಳೆಲ್ಲ ಪರಿಹಾರ ಆಗಬೇಕಾದ್ರೆ ಒಂದು ಪ್ರೇಯರ್ ನಾವು ಮಾಡ್ಬೋದು. 6ನೇ, ಯಾಕಂದರೆ ಇದು ಹಬಕ್ಕೂಕನ ಪ್ರಾರ್ಥನೆ, 3ನೇ ಅಧ್ಯಾಯ 1ನೇ ವಚನ. ಆ ಪ್ರಾರ್ಥನೆಯಲ್ಲಿ ದೇವರೇ ನಮ್ಮ ಸಮಸ್ಯೆಗಳನ್ನು ನೀನು ದೃಷ್ಟಿ ಇಡು. ಲಾರ್ಡ್, ಹ್ಯಾವ್ ಎ ಲುಕ್ ಅಟ್ ದ ಪ್ರಾಬ್ಲಮ್ಸ್ ಆಫ್ ಮೈ ಹಿಲ್ ಅಥವಾ ಮೌಂಟೇನಸ್ ಪ್ರಾಬ್ಲಮ್ಸ್, ಮೌಂಟೇನ್ಸ್ ಆಫ್ ಮೈ ಪ್ರಾಬ್ಲಮ್ಸ್. ನನ್ನ ಸಮಸ್ಯೆಗಳ ಪರ್ವತಗಳ ಕಡೆ ನಿನ್ನ ದೃಷ್ಟಿಯನ್ನು ಇಡು ಅಂತ ಹೇಳಿದಾಗ ಆತನು ದೃಷ್ಟಿಸಲು, ಹಬಕ್ಕೂಕ್ 3:6, ಪರ್ವತಗಳು ಸೀಳಿ ಬಿಡುತ್ತವೆ, ಗಿರಿಗಳು ಕುಸಿದು ಬೀಳುತ್ತವೆ, ಸಮಸ್ಯೆಗಳು ಸಾಲ್ವ್ ಆಗಿಬಿಡ್ತವೆ, ಸಮಸ್ಯೆಗಳು ಸಾಲ್ವ್ ಆಗ್ತವೆ. ದೇವರು ನೋಡಿದರೆ ಸಾಕು. ಆತ ನೋಡ್ತಾನೆ. 11ನೇ ಪಾಠ ದೇವರ ಬಗ್ಗೆ 6ನೇ ವಚನದಲ್ಲಿ, ಆತನ ಆಗಮನವು ಅನಾದಿಯಿಂದ ಹೀಗೇ ಇರುವುದು. ದೇವರ ಬರುವಿಕೆ ಬಗ್ಗೆ ಆಮೋಸ್ ಗ್ರಂಥದಲ್ಲಿ 4ನೇ ಅಧ್ಯಾಯದಲ್ಲಿ ಕೂಡ ನಿನ್ನ ದೇವರ ಬರುವಿಕೆಗೆ ನಿನ್ನನ್ನು ಸಿದ್ಧ ಮಾಡಿಕೊ ಎಂಬುದಾಗಿ ಹೇಳಿದ ಹಾಗೆ, ಕೀರ್ತನೆಗಳಲ್ಲಿ ಕೂಡ ಆತನು ಬರುತ್ತಾನೆ, ಆತನ ಆಗಮನದ ಬಗ್ಗೆ ಇರುವಂಥದ್ದು. ಇಲ್ಲಿ ಹಬಕ್ಕೂಕನು ಕೂಡ ಅದನ್ನೇ ದೇವರ ಆಗಮನದ ಬಗ್ಗೆ, ಬರುವಿಕೆ ಬಗ್ಗೆ ಹೇಳ್ತಾನೆ ರೀ. 3ನೇ ಅಧ್ಯಾಯ 8ನೇ ವಚನದಲ್ಲಿ ದೇವರ ಬಗ್ಗೆ ಮತ್ತೊಂದು ಪಾಠ, 12ನೇ ಪಾಠ ಅದೇನೆಂದರೆ, ಯೆಹೋವನೇ ನಿನಗೆ ನದಿಗಳ ಮೇಲೆ ರೌದ್ರವೋ, ನಿನ್ನ ವಾಗ್ಬಾಣಗಳ ನಿಶ್ಚಯ. ಈ ರೀತಿಯಾಗೆಲ್ಲ ದೇವರ ಒಂದು ಕೋಪದ ಬಗ್ಗೆ ಭಕ್ತನು, ಪ್ರವಾದಿಯು, ಹಬಕ್ಕೂಕನು ವರ್ಣಿಸೋದ್ರ ಬಗ್ಗೆ ನಾವು ನೋಡ್ತೇವೆ. ಅದೊಂದು ಪಾಠ. 13ನೇ ವಚನದಲ್ಲಿ ಇನ್ನೊಂದು ಪಾಠ. 3ನೇ ಅಧ್ಯಾಯ ಹಬಕ್ಕೂಕ್ ಗ್ರಂಥ ಮತ್ತು 13ನೇ ವಚನದಲ್ಲಿ ನಿನ್ನ ಪ್ರಜೆಯ ರಕ್ಷಣೆಯ ಬಗ್ಗೆ ಒಂದು ಪಾಠ. ಹೌದು, ಪ್ರಜೆಯ ರಕ್ಷಣೆ ದೇವರಿಗೆ ಭಾಳ ಪ್ರಾಮುಖ್ಯವಾದಂಥ ಒಂದು ವಿಷಯ. ಅದರ ಬಗ್ಗೆ ಮತ್ತಾಯನ ಬರೆದ ಸುವಾರ್ತೆ 1ನೇ ಅಧ್ಯಾಯದಲ್ಲಿನೇ ಇರುವಂಥದ್ದನ್ನು ಗಮನಿಸ್ಬೋದು. ಮ್ಯಾಥ್ಯೂ ಚಾಪ್ಟರ್ 1 ರಕ್ಷಣೆ ಕುರಿತಾಗಿ ಏನಿದೆ ನೋಡೋಣ. ಆತನಿಗೆ ಯೇಸು ಎಂದು ಹೆಸರಿಡಬೇಕು, ಮತ್ತಾಯ 1:21. ಯಾಕೆಂದರೆ ಆತನೇ ತನ್ನ ಜನರನ್ನು ಅವರ ಪಾಪಗಳಿಂದ ಬಿಡಿಸಿ ಕಾಯುವನು. ವಾವ್! ಹಾಗಾದರೆ ತನ್ನ ಪ್ರಜೆಯ ರಕ್ಷಣೆಯ ಬಗ್ಗೆ ದೇವರಿಗೆ ಬಹಳ ಚಿಂತೆ, ಬಹಳ ಕಾಳಜಿ, ಬಹಳ ಯೋಜನೆ, ಬಹಳ ಉದ್ದೇಶ. ಸರಿ, 14ನೇದಾಗಿ ನಾವು ಏನು 3ನೇ ಅಧ್ಯಾಯ ಹಬಕ್ಕೂಕ್ ಅಂದರೆ ಅಪ್ಪಿಕೊಳ್ಳುವಾತನು. ದೇವರು ತನ್ನ ಜನರನ್ನು ಸಮಸ್ಯೆಗಳ ನಡುವೆ, ಅವರ ಪಾಪಗಳ ನಡುವೆ, ಅವರ ಹೋರಾಟಗಳ ನಡುವೆ, ಭಕ್ತನ ಪ್ರಶ್ನೆಗಳ ನಡುವೆ, ಪ್ರಾರ್ಥನೆಯ ನಡುವೆ ಅಪ್ಪಿಕೊಳ್ಳುವಾತನಾಗಿದ್ದಾನೆ. ಅದು ಹೇಗೆ ಅಂತ ನೋಡುವಾಗ 13ನೇ ವಚನ, 3ನೇ ಅಧ್ಯಾಯ 13ನೇ ವಚನದ 2ನೇ ಭಾಗದಲ್ಲಿ, ನಿನ್ನ ಅಭಿಷಿಕ್ತನ ಉದ್ಧಾರಕ್ಕೆ ಹೊರಟಿದ್ದಿ. ಅಭಿಷಿಕ್ತನು ಅಂತ ಹೇಳುವಾಗ ಹಳೆ ಒಡಂಬಡಿಕೆಯಲ್ಲಿ ಸಾಮಾನ್ಯವಾಗಿ ದಾವಿದನ ಬಗ್ಗೆ ಅಥವಾ ಯೆಹೂದದ ಇಸ್ರಾಯೇಲ್ನ ಅರಸರ ಬಗ್ಗೆ ಆ ಮಾತು ಬಳಸಲಾಗಿದೆ. ಅದೇ ಸಂದರ್ಭದಲ್ಲಿ ಮುಂದೆ
ಬರಲಿಕ್ಕಿರುವ ಅಭಿಷಿಕ್ತನು ಕರ್ತನಾದ ಯೇಸು ಕ್ರಿಸ್ತನ ಬಗ್ಗೆ ಕೂಡ ಆ ಒಂದು ಪ್ರವಾದನೆ ಮಾತು ಹೇಳಲಾಗಿದೆ. ಸರಿ, ಇಂಥ ಒಂದು ಪರಿಸ್ಥಿತಿ ಈ ರೀತಿ ಇದ್ದಾಗ ಭಕ್ತನು ಯಾವ ರೀತಿಯಾಗಿ ಪ್ರಶ್ನೆಗಳನ್ನೆಲ್ಲ ಸ್ಟಾರ್ಟ್ ಮಾಡಿ, ಪ್ರಶ್ನೆಗಳಿಂದ ಮೊದಲನೇ ಅಧ್ಯಾಯ ಹಬಕ್ಕೂಕ್ 2ನೇ ವಚನದ ಪ್ರಶ್ನೆ 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 ಅಂತ ದೇವರ ಹತ್ರ ಕೇಳಿ 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 3ನೇ ಅಧ್ಯಾಯಕ್ಕೆ ಬಂದಾಗ ಪ್ರಶ್ನೆ ಈಗ ಪ್ರಾರ್ಥನೆಯಾಗಿದೆ, ಪ್ರಾರ್ಥನೆ ಈಗ ಹಾಡಾಗಿದೆ. ಹಾಡು ಈಗ ಏನಾಗಿದೆ ನೋಡೋಣ ಬನ್ನಿ. 17ನೇ ವಚನ, ಅಂಜೂರವು ಚಿಗುರದಿದ್ದರು, ದ್ರಾಕ್ಷಲತೆಗಳಲ್ಲಿ ಹಣ್ಣು ಸಿಕ್ಕದಿದ್ದರು, ಎಣ್ಣೆ ಮರಗಳ ಉತ್ಪತ್ತಿಯು ಶೂನ್ಯವಾದರು, ಹೊಲಗದ್ದೆಗಳು ಆಹಾರವನ್ನು ಕೊಡದೇ ಹೋದರು, ಹಿಂಡು ಹಟ್ಟಿಯೊಳಗಿಂದ ನಾಶವಾದರು, ನೆಗೆಟಿವ್ ಆಗಿ ನಕಾರಾತ್ಮಕವಾಗಿ, ಮಂದೆಯು ಕೊಟ್ಟಿಗೆಗಳೊಳಗೆ ಇಲ್ಲದಿದ್ದರು ಅಂದರೆ ಏನು ಇಲ್ಲದಿದ್ದರು? ಊಟ ಅವಶ್ಯಕತೆ ಅಥವಾ ಒದಗುವಿಕೆ ದೇವರು ಒದಗಿಸದೇ ಇದ್ದರು, ದೇವರು ಏನು ಕೊಡದಿದ್ದರು. 18ನೇ ವಚನ, ನಾನು ಯೆಹೋವನಲ್ಲಿ ಉಲ್ಲಾಸಿಸುವೆನು. ವಾವ್, ಹಳೆ ಒಡಂಬಡಿಕೆ ಪ್ರವಾದಿ ನೋಡ್ರಿ, ದೇವರು ಏನು ಕೊಡದಿದ್ರು ನಾನು ದೇವ್ರಿಗೆ ಕೊಡ್ತೇನೆ, ಉಲ್ಲಾಸ ಪಡ್ತೇನೆ. ಅದು 15ನೇ ಪಾಠ. ನನ್ನ ರಕ್ಷಕನ ದೇವರಲ್ಲಿ ಆನಂದಿಸುವೆನು. 16ನೇ ಪಾಠ, ಕರ್ತನಾದ ಯೆಹೋವನೇ ನೀನೇ ನನ್ನ ಬಲ. 17ನೇ ಪಾಠ, ದೇವರು ನಮ್ಮ ಕಾಲನ್ನು ಜಿಂಕೆಯ ಕಾಲಿನಂತೆ ಚುರುಕು ಮಾಡ್ತಾನೆ. ಹೌದು, ನಡಿಲಿಕ್ಕೆ ಕಷ್ಟ ಆಗಬಹುದು, ಸಮಸ್ಯೆ ಜೀವನದ ರಸ್ತೆಯಲ್ಲಿ ನಡೆಯೋದಕ್ಕೆ ಕಷ್ಟ ಆಗ್ಬೋದು, ಅಕ್ಷರಿಕವಾಗಿ ನಡೆಯೋದಕ್ಕೆ ಕಷ್ಟ ಆಗ್ಬೋದು, ಹೌದು ಭವಿಷ್ಯದಲ್ಲಿ ನಡೆಯೋದಕ್ಕೆ ಕಷ್ಟ ಆಗ್ಬೋದು, ಬಿಕ್ಕಟ್ಟಿನಲ್ಲಿ ನಡೆಯೋದಕ್ಕೆ ಕಷ್ಟ ಆಗ್ಬೋದು. ಆದರೆ ನಮ್ಮ ಕಾಲನ್ನು ದೇವರು ಜಿಂಕೆ ಕಾಲಿನಂತೆ ಚುರುಕು ಮಾಡುವಾತನಾಗಿದ್ದಾನೆ. ಆತನ ನಾಮಕ್ಕೆ ಸ್ತೋತ್ರ. ನಾವು ವೇಗವಾಗಿ ನಡೆಯುವಂತೆ ಆತನು ಮಾಡುವಾತನಾಗಿದ್ದಾನೆ. ಆತನ ನಾಮಕ್ಕೆ ಸ್ತೋತ್ರ. 19ನೇ ಪಾಠ ದೇವರ ಬಗ್ಗೆ ನಾವು ಕಲಿಯುವಂಥದ್ದು ಹಬಕ್ಕೂಕ್ 3ನೇ ಅಧ್ಯಾಯ 19ನೇ ವಚನದಲ್ಲಿ 19ನೇ ಪಾಠ 2ನೇ ಭಾಗದಲ್ಲಿದೆ. ಅದೇನಂತ ಹೇಳಿದ್ರೆ, ನನ್ನ ಉನ್ನತ ಪ್ರದೇಶಗಳಲ್ಲಿ ನನ್ನನ್ನು ನಡೆಸುತ್ತಾನೆ. ಗಾಡ್ ವಿಲ್ ಟೇಕ್ ಯು ಟು ಎ ಹೈಯರ್ ಲೆವೆಲ್. ಉನ್ನತ ಪ್ರದೇಶಗಳಲ್ಲಿ ದೇವರು ನಮ್ಮನ್ನು ನಡೆಸ್ತಾನಂತೆ. ಹೌದು, ಇದೊಂದು ಹಾಡು. ಪ್ರಶ್ನೆಯಿಂದ ಪ್ರಾರಂಭಿಸಿ ಹಾಡಿನಿಂದ ಮುಕ್ತಾಯ. ಜೀವನದ ಪ್ರಶ್ನೆಯಿಂದ ಪ್ರಾರಂಭಿಸಿ ಸ್ತೋತ್ರದಿಂದ ಮುಕ್ತಾಯ. ಪ್ರಶ್ನೆಯಿಂದ ಪ್ರಾರಂಭವಾಗಿ ಪ್ರಕಟಣೆಯಿಂದ ಮುಕ್ತಾಯ. ಹೌದು, ಆ ರೀತಿಯಾಗಿ ಏನೂ ಇಲ್ಲದಿದ್ದರೂ ಕೂಡ ದೇವರು ನನಗಿದ್ದಾನಲ್ಲ. ಐ ಡೋಂಟ್ ಹ್ಯಾವ್ ಎನಿಥಿಂಗ್ ಬಟ್ ಐ ಹ್ಯಾವ್ ಗಾಡ್. ಕರ್ತನು ನನಗೆ ಕುರುಬನು, ಕೊರತೆ ಪಡೆಯನು ಅಂತ ಹೇಳಿ 3000 ವರ್ಷಗಳ ಹಿಂದೆ ದಾವೀದನು ಹೇಳಿದ ಹಾಗೆ ಕೀರ್ತನೆ 23:1 ಇಲ್ಲಿ ಕೂಡ ಭಕ್ತನು ಹಬಕ್ಕೂಕನು ಆ ರೀತಿಯಾಗಿ ಹೇಳುವಾತನಾಗಿದ್ದಾನೆ. ಹಬಕ್ಕೂಕ್ ಗ್ರಂಥ 3ನೇ ಅಧ್ಯಾಯವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.